ಮಲೆನಾಡಿನ ಕಾಳು ಮೆಣಸು ವಿಶ್ವದಲ್ಲೇ ಪ್ರಸಿದ್ಧಿ ಪಡೆದ ಸಾಂಬಾರ್ ಪದಾರ್ಥ. ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ, ಸಿದ್ದಾಪುರ, ಯಲ್ಲಾಪುರ ಭಾಗದ ಕಾಳು ಮೆಣಸಿನ ತಳಿಯ ಉತ್ಕೃಷ್ಟತೆಗೆ ಜಗತ್ತೇ ಫಿದಾ ಆಗಿದೆ. ಇದರಿಂದಾಗಿ ಒಂದು ಜಿಲ್ಲೆ, ಒಂದು ಉತ್ಪನ್ನದ ಅಡಿಯಲ್ಲಿ ಜಿಲ್ಲೆಗೆ ಸಾಂಬಾರ್ ಪದಾರ್ಥದ ಮಾನ್ಯತೆ ದೊರಕಿತ್ತು. ಕಳೆದ 3 ವರ್ಷಗಳ ಹಿಂದೆ ರೈತರೇ ಬೆಳೆದು ಅಭಿವೃದ್ಧಿಪಡಿಸಿದ ಸಿಗಂಧಿನಿ ಅನ್ನೋ ತಳಿಗೆ ದೇಶದಲ್ಲೇ ಮೊದಲ ಕಾಳು ಮೆಣಸಿನ ತಳಿಯ ಪೇಟೆಂಟ್ ದೊರೆತಿತ್ತು. ಯಾವುದೇ ರೋಗ ಬಾಧೆಗಳಿಗೆ ಗುರಿಯಾಗದ ಈ ಸಿಗಂಧಿನಿ ಅನ್ನೋ ತಳಿಯ ಅಭಿವೃದ್ಧಿ ಜಿಲ್ಲೆಯ ಪಾಲಿಗೆ ಒಂದು ಉತ್ತಮ ತಳಿಯಾಗಿ ಮೂಡಿಬಂದು ರಾಜ್ಯದಾದ್ಯಂತ ಹೆಸರು ಪಡೆದಿತ್ತು. ಕೇಂದ್ರೀಯ ಸಾಂಬಾರ ಮಂಡಳಿ ಸಿಗಂಧಿನಿ ಅನ್ನೋ ಕಾಳು ಮೆಣಸಿನ ತಳಿಯನ್ನ ಅಭಿವೃದ್ಧಿಪಡಿಸಿದ ರೈತರೊಬ್ಬರಿಗೆ ಪೇಟೆಂಟ್ ಕೊಟ್ಟಿದೆ. ಇದೊಂದು ಕಾಳು ಮೆಣಸುಗಳಲ್ಲಿ ವಿಶಿಷ್ಟವಾದ ತಳಿ. ಯಾವುದೇ ರೋಗ ಬಾಧಿಸದ ಅಪರೂಪದ ತಳಿ. ಇಂಥ ತಳಿಯನ್ನ ಬೆಳೆದು ಇದರ ಪೇಟೆಂಟ್ ಪಡೆದುಕೊಂಡಿದ್ದಾರೆ ಜಿಲ್ಲೆಯ ಓರ್ವ ರೈತ. ಇಡೀ ದೇಶದಲ್ಲೇ ಎಲ್ಲೂ ಇಲ್ಲದ ತಳಿಯೊಂದು ಇದೀಗ ರಾಷ್ಟ್ರ ಮಾನ್ಯತೆ ಗಿಟ್ಟಿಸಿಕೊಂಡಿದೆ. ಹೌದು, ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ಕೋಟ್ಸರ ಹುಣಸೆಕೊಪ್ಪದ ರಮಾಕಾಂತ ಹೆಗಡೆ ಅನ್ನೋ ರೈತ ಪರಿಚಯಿಸಿದ ಈ ಕಾಳು ಮೆಣಸಿನ ತಳಿಯ ಹೆಸರು ಸಿಗಂಧಿನಿ. ಈ ತಳಿಗೆ ಉಳಿದ ಕಾಳು ಮೆಣಸಿನ ರೀತಿ ರೋಗಗಳು ಬಾಧಿಸುತ್ತಿಲ್ಲ. ಇದಕ್ಕೆ ಯಾವುದೇ ಹೆಚ್ಚು ಮೇಂಟೆನೆನ್ಸ್ ಅವಶ್ಯಕತೆ ಕೂಡ ಇಲ್ಲ. ಇದರ ಮತ್ತೊಂದು ವಿಶೇಷತೆ ಅಂದ್ರೆ ಇದು ಹೆಚ್ಚು ತೂಕ ಉಳ್ಳದ್ದು ಕೂಡ. ಇದೀಗ ಈ ಕಾಳು ಮೆಣಸಿನ ತಳಿಗೆ ಕೇಂದ್ರ ಸರ್ಕಾರದ ವತಿಯಿಂದ ಪೇಟೆಂಟ್ ಕೂಡ ಸಿಕ್ಕಿದೆ. ಇದಕ್ಕೆ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕೂಡ ಸಹಕಾರ ನೀಡಿದೆ. ಕಾಳುಮೆಣಸಿನಲ್ಲಿ ಸಿಗಂಧಿನಿ ತಳಿಯನ್ನು ಫಾರ್ಮರ್ಸ್ ವೆರೈಟಿಯಾಗಿ ನೋಂದಣಿ ಮಾಡ್ಕೊಂಡಿದ್ದಾರೆ. ಬಹುಶಃ ಕರ್ನಾಟಕದಲ್ಲೇ ಮೊದಲ ಫಾರ್ಮರ್ ವೆರೈಟಿ ಅಂತ ನನ್ನ ಅನಿಸಿಕೆ. PPA FRA ಅಂದರೆ ಪ್ರೊಟೆಕ್ಷನ್ ಆಫ್ ಪ್ಲ್ಯಾಂಟ್ ವೆರೈಟೀಸ್ ಆ್ಯಂಡ್ ಫಾರ್ಮರ್ಸ್ ರಿಜಿಸ್ಟ್ರೇಷನ್ ಆ್ಯಕ್ಟ್ ಅಂತ ಇದೊಂದು 2001ರಲ್ಲಿ ಕಾಯ್ದೆ. ಈ ಕಾಯ್ದೆಯಡಿ ಸಿಗಂಧಿನಿ ತಳಿಯನ್ನು ಅವರು ರಿಜಿಸ್ಟರ್ ಮಾಡಿಸಿದ್ದಾರೆ. ಇದರ ಅಡ್ವಾಂಟೇಜ್ ಏನು ಅಂದರೆ, ಈ ತಳಿಯನ್ನು 2021ರಲ್ಲಿ ನೋಂದಣಿಯಾದಂಥ ಈ ತಳಿಯನ್ನು ಅವರು ಇನ್ನು 9 ವರ್ಷಗಳ ಕಾಲ ಅದರ ಪೂರ್ತಿ ಹಕ್ಕು, ಅದನ್ನು ಉತ್ಪಾದನೆ ಮಾಡುವ ಹಕ್ಕು, ಅದನ್ನು ಮಾರಾಟ ಮಾಡುವಂಥದ್ದು, ಹಾಗೆ ಅದನ್ನು ವಿತರಣೆ ಮಾಡುವಂಥದ್ದು, ಹೀಗೆ ಎಲ್ಲ ಹಕ್ಕುಗಳನ್ನು ಈ ರೈತರು ಹೊಂದಿರ್ತಾರೆ. ಇದು ಅವರಿಗೆ ಒಂದು ಅಡ್ವಾಂಟೇಜ್ ಆಗುತ್ತೆ. ಹಲವಾರು ಸ್ಥಾನಿಕ ತಳಿಗಳು ಸಿದ್ದಾಪುರದಲ್ಲಿ, ಹಾಗೆ ಉತ್ತರ ಕನ್ನಡದಲ್ಲಿ ಅಥವಾ ಕರ್ನಾಟಕ ರಾಜ್ಯದಲ್ಲಿ ಭಾಳಷ್ಟು ಕಡೆ ಕಾಳುಮೆಣಸಿನ ಸ್ಥಾನಿಕ ತಳಿಗಳಿದೆ. ಈ ರೀತಿ ಅದನ್ನು ನೋಂದಣಿ ಮಾಡಿಕೊಂಡ್ರೆ ರೈತರಿಗೆ ಅನುಕೂಲ ಆಗ್ತದೆ. ಇದು ಒಂದು. ಈ ಥರ ಮಾಡಿ ಈಗ ಸುಮಾರು ಅವರು 7 ವರ್ಷದಿಂದ ನರ್ಸರಿ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ. ಅವರು ತೋಟಗಾರಿಕಾ ಇಲಾಖೆಯಿಂದ ಸಣ್ಣ ಪ್ರಮಾಣದ ಸಸ್ಯಾಗಾರ ನಿರ್ಮಾಣ ಮಾಡಿದ್ದಕ್ಕೆ, ಪಾಲಿಹೌಸ್ ನಿರ್ಮಾಣ ಮಾಡಿದ್ದಕ್ಕೆ, ಯಾಂತ್ರೀಕರಣ ಯೋಜನೆ, ಹೀಗೆ ತೋಟಗಾರಿಕಾ ಇಲಾಖೆ ಸಿದ್ದಾಪುರದಿಂದ ಸಾಕಷ್ಟು ಸೌಲಭ್ಯಗಳನ್ನು ಪಡೆದಿದ್ದಾರೆ. ಇದರ ಜೊತೆಗೆ ಏನಾಗುತ್ತೆ ಅಂದರೆ, ರೈತರು ಇಲಾಖೆಯ ಸೌಲಭ್ಯಗಳನ್ನು, ಅಂದರೆ ಕರ್ನಾಟಕ ಸರ್ಕಾರದಿಂದ ಏನು ಅಥವಾ ಕೇಂದ್ರ ಸರ್ಕಾರದಿಂದ ಏನು ಸೌಲಭ್ಯಗಳು ಬರ್ತದೆ ಅದನ್ನು ಸದುಪಯೋಗ ಪಡಿಸ್ಕೊಂಡು ಅದೊಂದು ಯಶೋಗಾತಿ ಆದಾಗ ಇತರ ರೈತರಿಗೆ ಮಾದರಿ ಆಗ್ತದೆ.
ಮೆಣಸಿನ ತಳಿಯನ್ನ ಅಭಿವೃದ್ಧಿಪಡಿಸಿದ್ರಿಂದ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಪ್ಲಾಂಟ್ ಜೆನೋಮ್ ಸೇವಿಯರ್ ಫಾರ್ಮರ್ ಅವಾರ್ಡ್ ಅಂಡ್ ರಿವಾರ್ಡ್ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ. ಈ ಪ್ರಶಸ್ತಿ 1 ಲಕ್ಷ ರೂಪಾಯಿ ನಗದು ಹಾಗೂ ಪಾರಿತೋಷಿಕ ಒಳಗೊಂಡಿದ್ದು, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ರಮಾಕಾಂತ ಹೆಗಡೆ ಪ್ರಶಸ್ತಿಯನ್ನ ಸ್ವೀಕರಿಸಿದ್ದಾರೆ. ಈ ಪ್ರಶಸ್ತಿ ಕೃಷಿ ರಂಗದಲ್ಲಿ ವಿಶೇಷ ಸಾಧನೆ ಮಾಡಿರೋ ರೈತರಿಗೆ ನೀಡಲಾಗುತ್ತೆ. 2021-22ನೇ ಸಾಲಿನ ಪ್ರಶಸ್ತಿಯನ್ನ 2024ರಲ್ಲಿ ನೀಡಲಾಗಿದ್ದು, ರಾಜ್ಯದ ಕೇವಲ 2 ರೈತರು ಮಾತ್ರ ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅದರಲ್ಲೂ ರಾಷ್ಟ್ರದಲ್ಲಿ ಕಾಳು ಮೆಣಸಿನ ತಳಿ ಅಭಿವೃದ್ಧಿಗೆ ಒಲಿದ ಮೊದಲ ಪ್ರಶಸ್ತಿ ಇದಾಗಿದೆ. ಸುಗಂಧಿನಿ ಕಾಳುಮೆಣಸು ತಳಿ ಅಭಿವೃದ್ಧಿಪಡಿಸ್ತಾ ಇದ್ದೀನಿ. ಇದು ನಮಗೆ ಈಗ 9 ವರ್ಷದ ಹಿಂದೆ ನಮ್ಮ ತೋಟದಲ್ಲಿ ಮೈಸೂರು ರಿಟೈರ್ಡ್ ಸೈಂಟಿಸ್ಟ್ ಡಾಕ್ಟರ್ ವೇಣುಗೋಪಾಲ್ ಸರ್ ಅವರು ಮೊದಲು ಕಂಡು ಹಿಡಿದ್ರು. ಇದಕ್ಕೂ ಮೊದಲು ನಮ್ಮ ತೋಟದಲ್ಲಿ ಪಣಿಯೂರು ಬಳ್ಳಿಯೆಲ್ಲ ಇತ್ತು, ಆದರೆ ಅವೆಲ್ಲ ರೋಗ ಬಂದು ಹೋಗಿ ಇದು ಫಸ್ಟ್ 2 ಬಳ್ಳಿ ಮಾತ್ರ ಉಳ್ಕೊಂಡಿತ್ತು. ಆಮೇಲೆ ಅದರಿಂದ ರನ್ನರ್ ಕಟ್ ಮಾಡಿ ನಾವು ತೋಟದಲ್ಲಿ ನೆಟ್ವಿ. ಒಂದು 60 ಮರಕ್ಕೆ ಅದರ ನೆಟ್ಟು ಅಭಿವೃದ್ಧಿಪಡಿಸಿದ್ವಿ. ಆವಾಗ ವೇಣುಗೋಪಾಲ್ ಸರ್ ಅವರು ಬಂದು ನೋಡಿ ಇದರಲ್ಲಿ ಏನೋ ವಿಶೇಷತೆ ಇದೆ, ಯಾಕೆಂದರೆ ಬಾಕಿ ಬಳ್ಳಿಗಳೆಲ್ಲ ಹೋದರೆ ಇದೊಂದು ಉಳ್ಕೊಂಡಿದ್ದಕ್ಕೆ ವಿಶೇಷತೆ ಇದೆ ಅಂತ ಅವರು ಅದನ್ನು ಸ್ಯಾಂಪಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಲ್ಯಾಬ್ನಲ್ಲೆಲ್ಲ ಟೆಸ್ಟ್ ಮಾಡಿ, ಇಲ್ಲ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಇದೆ ಮತ್ತು ಕಾಳಿನ ತೂಕನೂ ಚೆನ್ನಾಗಿದೆ, ಸೈಜು ಬೋಲ್ಡ್ ಸೈಜ್ ಇದೆ. ಹಾಗಾಗಿ ಇದನ್ನು ಅಭಿವೃದ್ಧಿಪಡಿಸ್ಬೇಕು ಅಂತ ನಮಗೆ ಮೊದಲನೇದಾಗ ಒಂದು ನಿರ್ದೇಶನ ಕೊಟ್ಟರು. ಆನಂತರದಲ್ಲಿ ನಮ್ಮ ಸಿದ್ದಾಪುರ ಹಾರ್ಟಿಕಲ್ಚರ್ ADH ಅವರು ಮಹಾಬಲೇಶ್ವರ BS ಅಂತ ಅವರು ಇದಕ್ಕೆ ನಮಗೆ ನರ್ಸರಿ ಮಾಡಲಿಕ್ಕೆ ವೇಣುಗೋಪಾಲ ಸರ್ ಅವ್ರ ಮಾರ್ಗದರ್ಶನದಲ್ಲಿ ತೋಟಗಾರಿಕೆ ಇಲಾಖೆಯಿಂದನೂ ಸಹಾಯಧನ ಎಲ್ಲ ಕೊಡಿಸಿ ನಾವು ನರ್ಸರಿಯನ್ನು ಪ್ರಾರಂಭ ಮಾಡಿದ್ವಿ. ಫಸ್ಟು ಮೊದಲನೇ ವರ್ಷ ನಾವೊಂದು 6,000-7,000 ಗಿಡ ರೆಡಿ ಮಾಡಿದ್ವಿ. ಅದನ್ನೆಲ್ಲ ರೈತರಿಗೆ ಹಂಚಿದ್ವಿ. ಅದರಿಂದ ಒಳ್ಳೆಯ ಪ್ರತಿಕ್ರಿಯೆ ಬಂತು ನಮಗೆ. ಆಮೇಲೆ ವೇಣುಗೋಪಾಲ್ ಸರ್ ಅವರು ಇಲ್ಲ ಇನ್ನು ಇದು ಹೆಚ್ಚಿಗೆ ಅಭಿವೃದ್ಧಿ ಪಡಿಸ್ಬೇಕು ಅಂತ ಹೇಳಿದ್ರು. ಈಗ 4 ವರ್ಷದಿಂದ ಈ ಕಡೆ ನಾವು ಈಗ 1 ಲಕ್ಷ ಮೊದಲನೇ ವರ್ಷ ಮಾಡಿದ್ವಿ, 2ನೇ ವರ್ಷ 2 ಲಕ್ಷ ಮಾಡಿದ್ವಿ. ಈ ಕಳೆದ ಸೀಸನ್ನಲ್ಲಿ ನಾವು 3 ಲಕ್ಷ ಗಿಡ ಮಾಡಿದ್ವಿ. ಆದರೂ ನಾವು ಏನು ಉತ್ಪಾದನೆ ಮಾಡ್ತಿದ್ದೀವೋ ಅದು ಕೊರತೆಯೇ ಇದೆ. ಈಗ ನೆಕ್ಸ್ಟ್ ನಾವು ಈಗ ಫೆಬ್ರವರಿಯಲ್ಲಿ ನರ್ಸರಿ ಪ್ರಾರಂಭ ಮಾಡ್ತೀವಿ. ಆದರೆ ಆಗಲೇ ನಮಗೊಂದು 5 ಲಕ್ಷ ಗಿಡ ಈಗಾಗಲೇ ಬುಕ್ ಆಗಿದೆ. ನಮ್ಮ ಹತ್ರ ಕೆಪಾಸಿಟಿ ಇರೋದು ಬರೀ 3 ಲಕ್ಷ ಗಿಡದ ಮಾತ್ರ. ನಾವು ಹಾಗಾಗಿ ಈಗ ಬೇರೆ ಒಂದು ಪಾಲಿ ಹೌಸನ್ನು ಲೀಸಿಗೆ ಹಾಕ್ಕೊಂಡು, ಅರ್ಧ ಎಕರೆ ಪಾಲಿ ಹೌಸನ್ನು ಲೀಸಿಗೆ ಹಾಕ್ಕೊಂಡು ಅಲ್ಲಿ ಬರೀ ಪ್ಲ್ಯಾಂಟಿಂಗ್ ಮಟೀರಿಯಲ್ ಮಾತ್ರ ಡೆವಲಪ್ ಮಾಡ್ತಾ ಇದ್ದೀವಿ. ಇನ್ನು ಈ ಸಿಗಂಧಿನಿ ತಳಿಯ ಕಾಳು ಮೆಣಸಿನ ಬಳ್ಳಿ ರಮಾಕಾಂತ ಹೆಗಡೆ ಅವರ ಪೂರ್ವಜರು ಬೆಳೆಸಿದ್ರು. ಸೊಂಪಾಗಿ ಬೆಳೆದ ಬಳ್ಳಿ ನೆಲದ ಆಶ್ರಯ ಪಡೆದ್ರೂ ಕೂಡ ಕೊಳೆ ಬರದಿದ್ದನ್ನ ನೋಡಿದ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ಇದರ ಸಂಶೋಧನೆಗೆ ಮುಂದಾದ್ರು. ಕೇರಳದ ಕೋಝಿಕೋಡ್ನಿಂದ ಒಂದು ಕೇಂದ್ರ ತಂಡ ಸಂಶೋಧನೆಗೆ ಬಂದು ಈ ತಳಿಯ ಸ್ಯಾಂಪಲ್ ಅನ್ನ ತೆಗೆದುಕೊಂಡು ಹೋಯಿತು. ಅಲ್ಲಿ ಇದನ್ನ ಪರೀಕ್ಷೆಗೆ ಒಳಪಡಿಸಿ ಇದೊಂದು ಅತಿ ಹೆಚ್ಚು ರೆಸಿಸ್ಟೆನ್ಸ್ ಹಾಗೂ ರೋಗ ನಿರೋಧಕ ಶಕ್ತಿ ಹೊಂದಿದೆ ಅಂತ ನಿರ್ಧರಿಸಿತ್ತು. ಹಾಗೂ ದೇಶದಲ್ಲಿ ಇಂಥ ಪ್ರಥಮ ತಳಿ ಅನ್ನೋದನ್ನ ಹೇಳ್ತು. ನಂತರ ಇದರ ಪೇಟೆಂಟ್ ಪಡೆದುಕೊಳ್ಳೋಕೆ ರಮಾಕಾಂತ ಹೆಗಡೆ ಅರ್ಜಿ ಸಲ್ಲಿಸಿದ್ರು. ಈಗ ಕೇಂದ್ರದಿಂದ ಇದರ ಪೇಟೆಂಟ್ ಲಭಿಸಿದ್ದು ಈ ತಳಿಯ ಬೇಡಿಕೆ ಹೆಚ್ಚಾಗಿದೆ. ಸಾಮಾನ್ಯ ಕಾಳು ಮೆಣಸಿನ ತಳಿ 20-25 ರೂಪಾಯಿವರೆಗೆ ಮಾರಾಟ ಆದ್ರೆ ಈ ತಳಿಯನ್ನ 140-150 ರೂಪಾಯಿವರೆಗೂ ಕೇಳಿದ್ರು. ಆದ್ರೆ ನನಗ್ ದುಡ್ಡು ಮಾಡ್ಬೇಕೆಂಬ ಆಸೆ ಇಲ್ಲ, ಆದ್ರಿಂದ ಕೇವಲ 20 ರೂಪಾಯಿಗಳಿಗೆ ಇದರ ಮಾರಾಟ ಮಾಡ್ತಿದ್ದೀನಿ ಅಂತಾರೆ ರಮಾಕಾಂತ ಹೆಗಡೆ. ಸಿಗಂಧಿನಿ ನರ್ಸರಿ ಅನ್ನೋ ಹೆಸರಲ್ಲಿ ನರ್ಸರಿ ನಿರ್ಮಿಸಿ ಬಳ್ಳಿಗಳನ್ನ ಮಾರಾಟ ಮಾಡ್ತಿದ್ದಾರೆ ಇವರು.
ಇದುವರೆಗೆ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಸಸಿಗಳನ್ನ ಮಾರಾಟ ಮಾಡಿದ್ದಾರೆ. ಬೇಡಿಕೆ ಹೆಚ್ಚಾದ್ರೆ ಯಾರಾದ್ರೂ ಬಳ್ಳಿಗಳ ಬೆಲೆ ಹೆಚ್ಚಿಸಿ ಮಾರಾಟ ಮಾಡೋದಕ್ಕೆ ಕಡಿವಾಣ ಹಾಕೋ ನಿಟ್ಟಲ್ಲಿ ಪೇಟೆಂಟ್ ಲಭಿಸಿದ್ದು ಸಂತೋಷ ಅಂತಾರೆ ರಮಾಕಾಂತ ಹೆಗಡೆ.